ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೋಡಿ, ರೇಖಾ ಅಂತ ಹೇಳ್ಬಿಟ್ಟು ಇವ್ರದ್ದು 6 ಎಕರೆ ಒಂದು ಲ್ಯಾಂಡ್ ಇದೆ. ಅದು ಬೈರ್ನಾಕ್ನಹಳ್ಳಿಲಿ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಕುಶಾಲ್ ಅಂತ ಯಜಮಾನರು ರಾಜಕಾರಣಿ ಅವರು. ಅಕ್ಕ ಬಂದ್ಬಿಟ್ಟು ಅನನ್ಯ ಅಂತ, ಅವಳಿಗೆ ತುಂಬ ಅನುಭವ ಆಗಿದೆ, ಎಲ್ಲ ಕಡೆಯೂ ಚೆನ್ನಾಗಿ ಹಾಕಿಸ್ಕೊಂಡಿದ್ದಾಳೆ. ವಿಷಯ ಬಂದ್ಬಿಟ್ಟು 6 ಎಕರೆ ಲ್ಯಾಂಡ್ ಇದೆ, ಕಡಲೆ ಬೀಜ ಹಾಕಿದ್ದೀವಿ. ಅಪ್ಪನ ಅಣ್ಣ ತಮ್ಮಂದರು ಕಳೆದ ಸಲ ಹಾಕಿ ಸ್ವಲ್ಪ ಕೂಡ ತಿನ್ನೋಕ್ಕೆ ಕಡಲೆ ಬೀಜ ಕೊಡಲಿಲ್ಲ. ಕೇಳಿದರೆ ಮಳೆ ಬಂದು ಬೀಜ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ಅವರಿಗೆ ಕೊಡದೆ ಬೇರೆಯವರಿಗೆ ಕೊಟ್ಟು ಪಾಲು ಕೇಳೋಣ ಅಂತ ಇದ್ದೀವಿ ಅಂತಕ್ಕಂಥದ್ದು ಇಲ್ಲಿ ತಿಳಿಸಲಾಗಿದೆ. ಇನ್ನು ಬೆಳೆ ಬಂದ್ಬಿಟ್ಟು ಕಡಲೆ ಬೀಜ ಬಿಟ್ಟು ಇನ್ನೇನನ್ನು ಹಾಕೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಬರೀ ಗದ್ದೆ, ಅದು ನೀರಾವರಿ ಜಮೀನೆಲ್ಲ. ಅಕ್ಕಪಕ್ಕದಲ್ಲೂ ಕೂಡ ಮಾಡಿಕೊಂಡು ತಿಂತೀವಿ ಅಂದರೆ ಕಡಲೆ ಬೀಜ ಹಾಕ್ಕೊಂಡು ಇದು ಮಾಡ್ಕೊತೀವಿ ಅಂತಂದರೆ ಅದಕ್ಕೂ ಸೈ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಇಂಟ್ರೆಸ್ಟ್ ಇರೋರು ಮಾತ್ರ ಹಾಕಲೇಬೇಕು ಅಂತೇನಿಲ್ಲ. ಇನ್ನು ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಇಲ್ಲಿ ಏನಪ್ಪ ಮಾಡಿಕೊಡ್ತಾರೆ ಅಂತಂದರೆ, ಒಂದು ದಿಂಬು ಹಾಗೆ ಚಾಪೆ, ಕೊಟ್ಟಿಗೆಯಲ್ಲಿ ಮಲಗೋಕ್ಕೆ ಜಾಗ ಇರುತ್ತೆ. ಇಲ್ಲ ಅದೆಲ್ಲ ಬೇಡ, ನಮಗೆ ಬೇರೆ ಮನೆ ಬೇಕು ಅಂತ ಅಂದರೆ ಕೊಡುವ ಸಮಯದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡಿಕೊಳ್ಳಬೇಕಾಗುತ್ತದೆ. ಇವ್ರ ಕಡೆಯಿಂದ ಯಾವುದೇ ರೀತಿಯಾದ ಒಂದು ಫೆಸಿಲಿಟೀಸ್ ಇರೋದಿಲ್ಲ. ಸಗಣಿ ಎತ್ತೋದು ಮತ್ತು ಗಂಜಿ ಕೊಟ್ಟಿಗೆಯ ಕೆಲಸ ಎಲ್ಲ ಮಾಡಬೇಕಾಗುತ್ತೆ. ಚಳಿಗಾಲದಲ್ಲಿ ಮಾತ್ರ ಬೆಚ್ಚನೆಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಅದರಲ್ಲೂ ಕೂಡ ಕೊಟ್ಟಿಗೆ ಒಳಗೆ ಬೇರೆ ಕಡೆ ಏನಲ್ಲ, ಸ್ವಲ್ಪ ಬೆಡ್ಶೀಟನ್ನು ಹಾಕಿ ನೀಟಾಗಿ ಅರೇಂಜ್ ಮಾಡಿ ಅಲ್ಲಿ ಒಂದು ಹಾಸಿಗೆಯನ್ನು ಕೂಡ ಕೊಡ್ತೀವಿ. ಆರಾಮಾಗಿ ಜೋಪಾನವಾಗಿ ಮಲಬೋದು, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದರೆ ಇವುದೇ ಕೊಟ್ಟಿಗೆ ಆಗಿರೋದ್ರಿಂದ ಯಾರೂ ಕೂಡ ಅಲ್ಲಿಗೆ ಬರೋವಂಥ ಒಂದು ಚಾನ್ಸಸ್ಸು ಇರೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಡ್ ಬಂದ್ಬಿಟ್ಟು 6 ಎಕರೆದು ಲ್ಯಾಂಡ್ ಬಗ್ಗೆ ಇಲ್ಲಿ ಹೆಂಗೆ ಬಂತು ಏನು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಅಪ್ಪನಿಗೆ ಓದಲು ಇಷ್ಟ ಇರಲಿಲ್ಲ. ಮುಂಚೆಯಿಂದನೂ ಕೂಡ ರೈತರಾಗಿಯೇ ಬದುಕಿದ್ರು, ಈಗಲೂ ಸಹ ಹಾಗೆ ಇರೋದು. ಮತ್ತು ಜಮೀನಿಗೆ ಏನು ಹಾಕಬೇಕು ಸರಿಯಾದ ಒಂದು ಸಮಯದಲ್ಲಿ ಅಂತ ಎಲ್ಲ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಹಾಗೆ 6 ಎಕರೆ ಜಮೀನಲ್ಲಿ 4 ಎಕರೆ ಬೀನ್ಸ್ ಹಾಗೂ ಸೊಪ್ಪು ತರಕಾರಿ ಬೆಳೆಯಲಾಗುತ್ತದೆ. ಇನ್ನು ಮಿಕ್ಕ ಎಕರೆಗೆ ತೆಂಗು ಹಾಕಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ವಿಶಾಲವಾದ ಜಮೀನು ತೋಟ ಹೇಗಿದೆ ಅಂತ ಇಲ್ಲಿ ನೀವು ಕಾಣ್ಬೋದು.